ಸೇಬು ಬೆಳಿಬೇಕಂದ್ರೆ ಹಿಮಾಲಯಕ್ಕೇನು ಹೋಗಬೇಕಾಗಿಲ್ಲ, ಮುಧೋಳ ತಾಲೂಕಿನ ಕುಳಲಿ ಗ್ರಾಮಕ್ಕೆ ಬರಬೇಕು, ಇಲ್ಲಿ ನೋಡಬೇಕು ಅನ್ನುವಂತಹ ಅವಕಾಶವನ್ನು ಮಾಡಿಕೊಟ್ಟಂಥ ಶ್ರೀಶೈಲ್ ತೇಲಿಯವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಅವರು ಮನೆಯ ಸಂದರ್ಶನವನ್ನು ನೋಡೋಣ ಬನ್ನಿ. ಸರ್ ಆರಾಮ ಚೆನ್ನಾಗಿದ್ದೀರಾ ಸರ್? ನಿಮ್ಮ ಆಶೀರ್ವಾದ ಸರ್, ನಾವು ಚೆನ್ನಾಗಿದ್ದೀವಿ. ಬರ್ರಿ ಸರ್. ನಡ್ರಿ ಸರ್. ಮೋದಿಯವರು ತಮ್ಮ ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ ಸರ್, ತಮ್ಮ ಸಾಧನೆಯನ್ನು ಕೊಂಡಾಡಿದ್ದಾರೆ. ತಮ್ಮ ಕುಟುಂಬವನ್ನು ಪರಿಚಯ ಮಾಡಿಕೊಡಿ ಸರ್. ಬರ್ರಿ ಸರ್. ಬನ್ನಿ. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹಾಯ್ ಪುಟ್ಟಿ, ಚೆನ್ನಾಗಿದೆಯಾ? ಪಪ್ಪಾರು ಬೆಳೆದಂಥ ಸೇಬು ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದರು. ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳಿ. ಬನ್ನಿ ಸರ್, ಕೂತ್ಕೊ ಬರ್ರಿ. ಬರ್ರಿ ಅಮ್ಮ. ಸ್ನೇಹಿತರೆ ನಮಸ್ಕಾರ. ನಿನ್ನೆ ನಡೆದಂತಹ ಮನದ ಮಾತು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಬಿಸಿಲುನಾಡಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಕುಳಲಿ ಗ್ರಾಮದಲ್ಲಿ 35-36 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಟೆಂಪ್ರೇಚರ್ನಲ್ಲಿ ಆ್ಯಪಲನ್ನು ಬೆಳೆದು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಅವರ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ಆ ರೈತರಾಗಿರುವಂತಹ ಹಿರಿಯರಾಗಿರುವಂತಹ ಶ್ರೀಶೈಲ್ ತೇಲಿಯವರ ಜೊತೆಗೆ ನಾವು ಇವತ್ತಿದ್ದೇವೆ. ಅವರ ಮನದಾಳದ ಮಾತುಗಳನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವ್ಯಾರೂ ಕಲ್ಪನೆ ಮಾಡದೇ ಇರುವಂತಹ ವಿಷಯ ನರೇಂದ್ರ ಮೋದಿಯವರು ನಿನ್ನೆ ಎಲ್ಲ ಕಡೆಗೆ ಹೇಳಿದರು. ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಇಲ್ರಿ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಜಿಯವರು ನಮ್ಮ ಬಗ್ಗೆ ಮನ್ ಕಿ ಬಾತ್ ಒಳಗೆ ಕಾರ್ಯಕ್ರಮದೊಳಗೆ ನಾವು ಬರ್ತೀವತ್ತು ನಮ್ಮ ಜೀವನದಾಗ ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಲಿಲ್ಲ ರೀ. ಅಂದ್ರೆ ಇವತ್ತು ನಾವು ಎಲ್ಲಿ ಹಳ್ಳಿ ರೀ, ಎಲ್ಲಿ ಡಿಲ್ಲಿ ರೀ, ನಾವು ಎಲ್ಲೋ ಒಂದು ಮೂಲೆಯಾಗಿರೋಂಥವ್ರು ರೀ. ನಾವು ಎಲ್ಲೋ ಒಂದು ಮೂಲೆಯಾಗಿರೋಂಥವ್ರು ನಾವು ಇಲ್ಲೇ ಮುದೋಳಕ ಪರಿಚಯ ಇದ್ದಿದ್ದಿಲ್ಲ ರೀ. ಅಂಥದ್ರೊಳಗೆ ಡೆಲ್ಲಿ ಒಳಗೆ ಪರಿಚಯ ಆಗಿ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ನಮ್ಮಂಥವ್ರನ್ನ ಹೆಸರು ಉಲ್ಲೇಖ ಮಾಡಿ ನಮ್ಮದು ಸೇಬು ಬಗ್ಗೆ ಮಾಡಿದಕ್ಕೆ ಇಷ್ಟು ಖುಷಿ ಐತೆ ಅಂದ್ರೆ ರೀ, ಇನ್ನು ಇದಕ್ಕಿಂತ ಹೆಚ್ಚಿನ ಪದ ಬಳಸಕ್ಕೆ ಪದಗಳ ಇಲ್ರಿ. ಭಾಳ ಅತಿ ಆನಂದ ಅಂದ್ರೆ ಅತಿ ಆನಂದ ರೀ. 7 ಜನ್ಮದ ಪುಣ್ಯ ಈಗ ಪ್ರಾಪ್ತಿ ಆದಂಗೆ ಆಗೈತಿ. ಇದಕ್ಕಿಂತ ಹೆಚ್ಚಿಂದ ಏನೋ ಹೇಳುವಂಥದ್ದು ಮಾತಿಲ್ರಿ. ಭಾಳ ಅತಿ ಧನ್ಯವಾದಗಳು ರೀ ಅವ್ರು. ಮತ್ತು ಇಂಥ ಬಿಸಿಲು ನಾಡಿನಾಗ ನಾವೊಂದು ಆ್ಯಪಲ್ ಮಾಡಿದ್ದೀವಿ ರೀ, ಏನೋ ಒಂದು ಕಾಯಕ ಮಾಡಿದ್ದೀವಿ ರೀ. ನಮ್ಮದು ಕಾಯಕ ಅಷ್ಟ ಇತ್ತು ರೀ, ಅದನ್ನು ಗುರುತಿಸಿ ಮಾಡಿದ್ದ ಅವ್ರದ್ದು ಭಾಳ ಅತಿ ಇದನ್ ರೀ. ಮತ್ತು ಅದ್ರೊಳಗೆ ಇವರು ವಿಠಲನಗೊಳೊಮ್ಮೆ ವಿಡಿಯೋ ಮಾಡಿದ್ರು ರೀ. ವಿಡಿಯೋ ಮಾಡಿದಾಗ ಅವ್ರು ಅಂದಿದ್ರು, ಇಲ್ಲ ಇದನ್ನು ಡೆಲ್ಲಿ ತಕ ಹೋಯ್ತು ಅಂದಿದ್ರು. ನಾನು ಒಂದು ಕೆಲವೊಂದು ಜನಕ್ಕೆ ಹೇಳ್ರಿ, ಕೆಲವೊಂದು ಜನಕ್ಕೆ ಹೇಳಕ್ಕೆ ನನಗೆ ಅಂಜಿಕೆ ಬರಾಕತ್ತಿತ್ತು. ಇವನ ಬಗ್ಗೆ ಏನೋ ಒಂದು ದೊಡ್ಡದು ಹೇಳ್ಕೊಕತ್ಯ ನೀವು ಎಲ್ಲಿಗೆ ಹೋಗತ್ತಿದ ಅಂತೇಳಿ. ಆದ್ರೆ ಅದು ಇವತ್ತಿಗೆ 100ಕ್ಕೆ 100 ನಿಜವಾಗೈತಿ ರೀ. ಅವ್ರು ಅಂದಿದ್ದು ಮಾತು ಅದು ಏನೋ ಗೊತ್ತಿಲ್ಲ, ಏನೋ ಅವ್ರ ಬಾಯಲ್ಲಿ ಆಡಿಸಿತ್ತು. ಅದು ಆಕ್ಕತ್ಯತ ಆಡಿಸಿತ್ತು, ಏನೋ ಅವ್ರು ನಿಜವಾಗಿಯೂ ಅವ್ರು ಮಾಡ್ಯಾರೋ ಅದು ಗೊತ್ತಿಲ್ಲ ರೀ. ಬಟ್ ಆದರೆ ಇವತ್ತು ಹೋಗಿ ಮೋದಿ ಅವ್ರ ಬಾಯಾಗ ಬಂದೈತಿ ರೀ. ಇದಕ್ಕಿಂತ ಹೆಮ್ಮೆಯ, ಇದಕ್ಕಿಂತ ದೊಡ್ಡ ಸಂತೋಷದ ಕ್ಷಣ ನಾನು 35 ವರ್ಷದಾಗ ಅನುಭವಿಸಿದ್ದ ಇದ್ದಿದ್ದಿಲ್ಲ ರೀ. ಸರ್ ನಿನ್ನೆ ಮೋದಿಯವರು ಮನ್ ಕಿ ಬಾತ್ ಒಳಗೆ ಮಾತಾಡಿದ್ರು. ಹೌದ್ರಿ ಸರ್. ಅದಕ್ಕಿಂತ ಬಿಫೋರ್ ನಿಮಗೇನಾದರೂ ಗೊತ್ತಿತ್ತಾ? ಇಲ್ಲ ರೀ, ರಿಯಲಿ ಗೊತ್ತಿದ್ದಿದ್ದಿಲ್ಲ ರೀ. ಹಾಂ ರೀ. ರಿಯಲಿ ಅಂದ್ರೆ ರಿಯಲಿ ನನಗೆ 9 ಗಂಟೆ ತನಕ ಅಷ್ಟು ಒಟ್ಟ ಗೊತ್ತಿದ್ದಿದ್ದು. 9 ಗಂಟೆಗೆ ಆಕಾಶವಾಣಿಯಿಂದ ಫೋನ್ ಬತ್ರಿ, ಇಲ್ರಿ ನಿಮ್ಮದು ಮನ್ ಕಿ ಬಾತ್ ಒಳಗೆ ಕಾರ್ಯಕ್ರಮದೊಳಗೆ ಸೇಬು ಬದ್ದಲ್ಲಿ ಮಾತಾಡೋರ್ದಾರ ಅಂದ್ರೆ ರೀ. ಮಾತಾಡೋರು ಇದ್ರು ಸೇಬು ಬದ್ದಲ್ಲಿ ಒಂದೇನೋ 2 ಫೋಟೋ ಹಾಕ್ತಿರ್ಬೇಕತ್ತೆ ಇಷ್ಟು ಅನ್ಕೊಂಡಿವಿ. ಯಾಕಂದ್ರೆ ಇಷ್ಟು ವಿಷಯ ದ್ವಾಳದಾಕತ್ತೆ ಅಂತ ನಮ್ಗೆ ಅನಿಸೇ ಇದ್ದಿದ್ದಿಲ್ಲ ರೀ. 11ವರೆಗೆ ಅವ್ರು ಮಾತಾಡೋತ್ನ್ಯಾಗ ಗೊತ್ತಾಗಿದ್ರಿ. ಅದ್ರೊಳಗೆ ಶ್ರೀಶೈಲ್ ತೇಲಿಜಿ ಅಂದಿದ್ದು ಇಷ್ಟು ಖುಷಿಯಾದ ಕ್ಷಣ ಅಂದ್ರೆ ಸಾಕ್ರಿ. ಇನ್ನು ಇದಕ್ಕಿಂತ ಹೆಚ್ಚಿಂದಿಲ್ರಿ. ಇಲ್ಲೇ ಪ್ರಾಣ ಹೋದ್ರು 2 ಮಾತಿಲ್ರಿ, ಸಾಕ್ರಿ. 7 ಜನ್ಮದ ಪುಣ್ಯ ಅನುಭವಿಸಿದಂಗೆ ಆಗೈತಿ. ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಆದರೂ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಕ್ಕೆ, ಮತ್ತು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಕ್ಕೆ, ಭೂಮಿ ತಾಯಿ ಮೇಲೆ ಭಕ್ತಿ ಇಟ್ಟಿದ್ದಕ್ಕೆ ಏನೋ ಒಂದು ಫಲ ಸಿಕ್ಕತ್ರಿ. ಅಂದ್ರೆ ನಾ ಹೇಳೋದೇನ್ರಿ, ಇಲ್ಲಿಂದ 2-2.5 ಸಾವಿರ ಕಿಲೋಮೀಟರ್ ದೂರದ ನರೇಂದ್ರ ಮೋದಿ ಅವರು ಅದಾರ. ಅವ್ರಿಗೆ ಕನ್ನಡ ಬರೋದಿಲ್ಲ. ಆದರೂ ಇಲ್ಲಿಯ ವಿಷಯವನ್ನು ಸಮಗ್ರವಾಗಿ ಅವರು ಅಧ್ಯಯನ ಮಾಡಿಕೊಂಡು ಆ ವಿಷಯವನ್ನು ಉಲ್ಲೇಖ ಮಾಡ್ತಾರಂದ್ರೆ ನರೇಂದ್ರ ಮೋದಿ ಅವರು ಇಡೀ ಭಾರತದಾದ್ಯಂತ ತಮ್ಮ ಚಾಕಚಕ್ಯತೆಯನ್ನು ಮೆರೆದಿದ್ದಾರೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್.
100% ಸರ್. ಆದ್ರೆ ಕೆಲವೊಂದಿಷ್ಟು ಜನ ಬಂದಿದ್ರಿ ನಂಗೆ ಏನು ಕೇಳಾಕತ್ರಪ್ಪ ಅಂದ್ರೆ ಮೋದಿ ಅವ್ರಿಗೆ ಹೋಗಿ ಇದನ್ನ ಹೆಂಗೆ ಟಚ್ ಮಾಡ್ರಿ ನೀವು ಏನತ್ತಾರೆ ಟಚ್ ಮಾಡ್ರಿ ಅಂತ ಕೇಳಾಕತ್ತಾರ ಅವ್ರು. ಇದನ್ನು ಹೋಗಿ ಹೆಂಗಾರೆ ಮ್ಯಾಟ್ರ್ ಮುಟ್ಟಿಸಿರಿ. ಈಗ ಏನು ಬೇದ್ರನು ರೀ ಕೆಲವೊಂದು ಜನ ಕುಳಲಿ ಅವ್ರಿಗೆ ಗೊತ್ತಿಲ್ಲರಿ ನಾ ಆ್ಯಪಲ್ ಮಾಡಿದ್ದೆ. ದೂರ ಅನ್ಕ ಬಿಟ್ಬಿಡ್ರಿ, ಮುದೋಳು ಬಿಡ್ರಿ, ಬಾಗಲಕೋಟೆನೂ ಬಿಡ್ರಿ, ಕರ್ನಾಟಕನೂ ಬಿಡ್ರಿ, ಕುಳಲಿ ಅವ್ರಿಗೆ ಅರ್ಧ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಿನ್ನ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಬರಾನ ಇಡೀ ಕರ್ನಾಟಕ ಅಲ್ರಿ, ಇಡೀ ಇಂಡಿಯಾ ಅಲ್ರಿ, ಇಡೀ ವರ್ಲ್ಡ್ಕನ ಗೊತ್ತಾಗೈತಿ ರೀ. ಅಂದ್ರೆ ಎಷ್ಟರ ಮಟ್ಟಿಗೆ ಮೋದಿ ಅವ್ರನ್ನ ಹೊಗಳಬೇಕು ಅನ್ನೋದು ಗೊತ್ತಾಗಂಗಿಲ್ಲ ರೀ. ನಾವು ಎಲ್ಲೋ ಒಂದು ಮೂಲೆಯಾಗಿದ್ದಂಥವ್ರು ನಮ್ಮನ್ನು ಎಲ್ಲಿ ತಂದು ಇಟ್ರಪ್ಪ ಅಂದ್ರೆ ಇವತ್ತು ನಿನ್ನೆಯವರೆಗೆ ನೋಡುವುದ ಶ್ರೀಶೈಲ್ ತೇಲಿ ಅವರ ಬೇರೆ, ನಿನ್ನ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಬಂದ ಮೇಲ್ತಿಂದ ಶ್ರೀಶೈಲ್ ತೇಲಿ ಅವ್ರನ್ನ ನೋಡೋದನ್ನ ಬೇರೆ ಆಗೈತಿ ರೀ. ಅವರು ದೊಡ್ಡ ವ್ಯಕ್ತಿಗಳ ಇಲ್ರಿ, ಸಣ್ಣ ವ್ಯಕ್ತಿಗಳ ಇಲ್ರಿ, ಭಾಳ ಇಲ್ಲಿ ಹಿಡಿದ ಒಂಥರ ಏನೋ ಅನ್ಕ ಇನ್ಕತಕ್ಕ ಒಂದು ನಾವು ಏನೋ ವಿಲೇಜ್ ಲೆವೆಲ್ದಾಗ ಇದ್ದಂಗೆ ಆದ್ರೂ ಇವತ್ತು ಒಮ್ಮೆ ನ್ಯಾಷನಲ್ ಲೆವೆಲ್ಗೆ ಹೋದಂಗೆ ಆಗೈತಿ. ಅಂದ್ರೆ ಒಂದು ಉದಾಹರಣೆ ಏನೋ ಇನ್ಕತಕ್ಕ ನಾವು ಸೈಕಲ್ ಹೊಡಿತಿದ್ವಿ, ಇವತ್ತು ಒಮ್ಮೆಗೆ ಫ್ಲೈಟ್ ಹತ್ತಿಸಿದಂಗೆ ಆಗೈತಿ. ಇದಕ್ಕಿಂತ ಹೆಚ್ಚಿಂದ ಏನು ಹೇಳುವಂಥ ವಿಷಯ ಇಲ್ಲ ರೀ. ಮನೆಯಲ್ಲೆಲ್ಲ ಹೇಗದ ಸರ್? ಏನ್ರಿ ತುಂಬಾ ಸಂತೋಷದ ಕ್ಷಣ ರೇ, ಫುಲ್ ಇದಕ್ಕೆ ಮತ್ತೊಂದು ವರ್ಡ್ ಹೇಳಕ್ಕೆ ಪದನ ಇಲ್ರಿ. ಈ ಮನೆಯವ್ರು ಆತು ನಾವು ಆತು ಇಷ್ಟು ಖುಷಿ ರೀ. ನಾವು ಪೇಪರ್ನ್ಯಾಗ ಬರ್ತೈತಿ, ಟಿವಿಯಾಗ ಬರ್ತೈತಿ ಅನ್ಕೊಂಡಿದ್ದಿದ್ದಿಲ್ಲ ಇದ್ರ ಬಗ್ಗೆ ರೀ. ಮತ್ತು ಇದು ಹೋಗಿ ಎಲ್ಲಿ ಮತ್ತು ಅಗದಿ ವರ್ಲ್ಡ್ ಫೇಮಸ್ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಅವ್ರ ಬಾಯಾಗ ಬರೋದಂದ್ರೆ ಇದೇನು ಸಾಮಾನ್ಯದ ವಿಷಯವೇ ಅಲ್ಲ. ಇದ್ರಕ್ಕಿಂತ ಹೆಚ್ಚಿನ ನಮಗೇನೂ ಕೊಳೆಮಿಲ್ಲ. ಇಂಥವು ಇನ್ನೂ 1000 ಎಕರೆಯಲ್ಲಿ ಸಾವಯವದಾಗ ಆ್ಯಪಲ್ ಬೆಳೆಸಿರೋನು ಅವ್ರ ಋಣ ನಾವು ತೀರ್ಸಕ್ಕೆ ಆಗಂಗಿಲ್ಲ ರೀ. ಹೊಸದಾಗಿ ಬೆಳಿಬೇಕು, ನಾವು ಆ್ಯಪಲ್ ಬೆಳೆ ಮಾಡ್ತೀವಿ ಅನ್ನೋವಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಿಲ್ರಿ, ಇದು ಶ್ರೀಶೈಲನ ಮಾಡ್ಯಾನು, ನಾವು ಮಾಡ್ತೀವಿ, ನಮ್ಮದು ಹೆಸರು ಮಾಡ್ಕೋಬೇಕು, ಪಬ್ಲಿಸಿಟಿ ಮಾಡೋ ಸಂಬಂಧ ಮಾಡ್ತಂದ್ರೆ ಮಾಡಬೇಡ್ರಿ. ಈಗ ನೀವು ನಿಜವಾಗಿಯೂ ನಿಯತ್ತಾಗಿ 100% ಅದು ಭೂಮಿ ತಾಯಿ ಮೇಲೆ ದೇವ್ರತ್ ನಂಬ್ಕೊಂಡು ಮಾಡ್ರಿ ಅಂದ್ರೆ 100ಕ್ಕೆ 100% ನಿಮಗೆ ಫಲ ಸಿಗ್ತೈತಿ. ಮತ್ತು ಫಲ ಸಿಗ್ತೈತಿ ಅನ್ನೋದು ಏನು ರೀ, ನೀವು 100ಕ್ಕೆ 100 ಸತತ ಪರಿಶ್ರಮ, ನೀವು ಸತತ ಪ್ರಯತ್ನ ಪಟ್ಟು ಕೆಲಸ ಮಾಡೋದು. ಫಲ ಬೇಕಂತೇಳಿ ಅಕ್ಸೆಪ್ಟ್ ಮಾಡಂಗಿಲ್ಲ. ಒಮ್ಮೆ ಅಲ್ಲಿ ನಾವು ಕೊಡ್ತಾನೆ ರೀ. ನೀವು ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ಮಾಡಿರ್ತಿರಲ್ಲ ಅಷ್ಟು 100% ಫಲ ಕೊಡ್ತಾನೆ. ಅದ್ರೊಳಗೆ ನನ್ನ ವಿಷಯದಾಗ 100ಕ್ಕೆ 200% ಸತ್ಯ ಆಗೈತಿ. ಒಟ್ಟಾರೆಯಾಗಿ ಹಾಂ ಸರ್, ನರೇಂದ್ರ ಮೋದಿಯವರು ಈ ವಿಷಯವನ್ನು ಉಲ್ಲೇಖ ಮಾಡಿದ ಮೇಲೆ ಇಡೀ ರಾಜ್ಯ ನಿಮ್ಮನ್ನು ಇವತ್ತು ನೋಡಾಗ್ತದೆ. ಇಡೀ ದೇಶ ನೋಡೋದು ಒಂದು ಭಾಗ. ಆದರೆ ರಾಜ್ಯದವ್ರು ಏನು ದೃಷ್ಟಿಕೋನದಿಂದ ನೋಡ್ತಾರೋ ಅಂದರೆ ನಾವು ಅನೇಕ ಬಾರಿ ಮಾಡಿದ್ವಿ, ಅದರ ವ್ಯರ್ಥ ಆಯಿತು, ಮಾಡಿದ್ವಿ, ಪ್ರಯೋಗ ಮಾಡಿದ್ವಿ, ವ್ಯರ್ಥ ಆಯಿತು ಅನ್ನುವಂಥವರು ತಮ್ಮ ಸಲಹೆ ಏನಾದರೂ ಕೇಳಿದರೆ ತಾವು ಯಾವ ರೀತಿ ಸ್ಪಂದನೆ ಮಾಡ್ತೀರಿ? ಕೊಡ್ತೀನಿ ಸರ್. ನನಗೆ ಏನು ತಿಳಿದಷ್ಟು ಮಾಹಿತಿ ಐತಿರಲ್ಲ ಅದ್ರಾಗ ನಾ ಏನು ಮುಚ್ಚಿಟ್ಕೋದು, ನಾವು ಒಬ್ಬ ದೊಡ್ಡದಾಗಬೇಕು, ನಾವು ಒಬ್ಬ ಬೆಳಿಬೇಕನ್ನೋ ಆಸೆನ ಇಲ್ರಿ. ಇನ್ನು ನಾ ಬೆಳಿಬೇಕನ್ನೋ ಆಸೆನ ಇಲ್ರಿ. ಮೋದಿ ಅವ್ರ ಬಾಯಾಗಿಂದ ಬಂದೈತೆ ಅಂದ್ರೆ ನಾ ಏನೋ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಹೋಗಿ ಬಂದಂಗೆ ಆಗೈತಿ. ಸಾಕ್ರಿ, ಏನೋ ಬಂದರು ಎಲ್ಲರಿಗೂ ಕೊಡ್ತೀನಿ. ನನಗೆ ತಿಳಿದಷ್ಟು ಮಾಹಿತಿ ಎಲ್ಲ ಕೊಡ್ತೀನಿ. ಆದ್ರೆ ಅವ್ರು ಮಾಡ್ತಾನು ಮೊದಲು ಇದನ್ನು ಬೇಕ್ರಿ, ಇಂಟ್ರೆಸ್ಟ್ ಬೇಕ್ರಿ. ನಾ ಇದನ್ನು ತೀರ್ತೀನಿ, ಮಾಡಂತ ಹೋಗಂಗಿಲ್ಲ. ಇವತ್ತು ಅವ್ನು ಏನೋ ಇರಲಿ, ಊಟ ಬಿಡ್ಬೇಕಾರೆ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ 100ಕ್ಕೆ 200% ಸಕ್ಸಸ್ ಆಕಾರು. ಇರಲಿಲ್ಲ ಅಂದ್ರೆ ಆಗಂಗಿಲ್ಲ. ಈಗ ಇಲ್ಲಿ ಸ್ವಲ್ಪ ಸೈಂಟಿಸ್ಟ್ಗಳು ಬಂದು ಹೋಗಿರ್ರಿ, ಅವ್ರು ಅಂದರು ಇಲ್ಲಿ ಎಲ್ಲರೂ ಹಚ್ಚಿದ್ರಿ, ಅವು ಗಿಡಗಳು ವಿಲ್ಟ್ ಬಂದು ಹೋಗ್ಯಾವ, ಅದಕ್ಕೆ ಯಾರು ಏನೋ ಪರಿಹಾರ ಮಾಡ್ಯಾರ ಅಂದ್ರೂ ನಿಂತಿಲ್ಲ. ಆದ್ರೆ ನಿಮ್ಮಲ್ಲಿ ಒಂದೂ ಇಲ್ಲ ಅಂತೇಳಿ ಬಂದು ಅಂಥದ್ದು ಒಂದು ಸಂತೋಷದ ಕ್ಷಣದ ಸುದ್ದಿನೂ ಹೇಳಿ ಹೋಗ್ಯಾರ. ಅಂದರೆ ಎಂತೆಂಥವ್ರು ಏನೇನೋ ಮಾಡ್ಯಾರ ಅಂದ್ರೂ ನಿಂತಿಲ್ಲ ಅವು. ಮತ್ತು ಅಂಥ ಪಡೆದಾಗ ನಿಮ್ಮಲ್ಲಿ ಒಂದು ಗಿಡ ಹೋಗಿಲ್ಲ ಅಂದ್ರೆ ನೀವು ದೊಡ್ಡ ಗ್ರೇಟ್. ಅವರು ಒಂಥರ ಅವ್ರದ್ದು ಮೆಚ್ಚುಗೆ ಹೇಳ್ರಿ. ಅದೇನು ನಾವು ಒಟ್ಟು ಏನೋ ಮಾಡ್ಬೇಕಂತ ಮಾಡಿದ್ವಿ ರೀ, ಮಾಡಿದಕ್ಕೆ ಒಳ್ಳೇದಾಗೈತೆ ರೀ. ಮತ್ತು ನನಗೆ ಹೆಂಗಾಗಿತ್ತಪ್ಪ ಅಂದ್ರೆ ಹೊರಗಿಂದ ಬಿಡ್ರಿ, ಇಲ್ಲೇ ಕುಳಲಿ ಊರಾಗ ಕೆಲವೊಂದು ಜನಕ್ಕೆ ಪರಿಚಯ ಆದರೂ ಕೆಲವೊಂದು ಜನಕ್ಕೆ ಪರಿಚಯ ಇದ್ದಿದ್ದಿಲ್ಲ ರೀ. ಮತ್ತು ನಮ್ಮ ಮನ್ಯಾಗ ಏನೈತಿದ್ರು, ನೀ ಏನು ಇಲ್ಲಿ ಕಾವಲಿ ಬಿಟ್ಟು ಹೊರಗೆ ಹೋಗಂಗಿಲ್ಲ, ನೀ ಯಾವಾಗ ನಿಂದು ಜೀವನ ಹತ್ತಿದ್ರೆ ನಾ ಎಲ್ಲೋ ಮುಗಿಸಿ ಎಲ್ಲೋ ಹೋಗಿ ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಅವ್ರು ನನ್ನ ಜೋಡಿ ಮಾತಾಡಿದವ್ರು ಇಲ್ಲೇ ಕೂತಾರ. ನಾ ಒಂದು ಏನೋ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಹೋಗಿ ಬಂದಂಗೆ ನಾ ಇಡೀ 7 ಕಂಡು ಸುತ್ತಿ ಬಂದಂಗೆ ಆಗೈತೆ ರೀ. ಇದಕ್ಕೆ ಹೆಚ್ಚಿನ ಸಂತೋಷ ಏನೂ ಇಲ್ಲರಿ. ಕೊನೆಯದಾಗಿ ಹಾಂ ಸರ್, ಏನು ಹೇಳಕ್ಕೆ ಬಯಸ್ತೀರಿ ನರೇಂದ್ರ ಮೋದಿಯವರಿಗೆ ಮತ್ತು ಕೃಷಿ ಮಾಡುವಂಥವರಿಗೆ ಮತ್ತು ಈಗ ಆಧುನಿಕವಾಗಿ ಹೊಸ ತಳಿಗಳನ್ನು ಬೆಳಿಬೇಕನ್ನುವಂಥ ಸಂಶೋಧನೆ ಮಾಡುತ್ತಿರುವವರಿಗೆ? ಏನಿಲ್ರಿ, ಈಗ ಸಂಶೋಧನೆ ಮಾಡುತ್ತಿರೋರು ಅಂದ್ರೂ ಒಟ್ಟು ಏನೇ ಕೆಲಸ ಹಿಡಿದ್ರು ಅದನ್ನ ಬಿಡುವುದಿಲ್ಲ ಅನ್ನೋ ಚಾಲೆಂಜ್ ಇತ್ತಂದ್ರೆ ಯಾವುದೇ ಬೆಳೆ ಇದ್ರೂ ಸಕ್ಸಸ್ ಆಕೈತಿ ರೀ. ಎನಿ ಕ್ಲೈಮೇಟ್, ಎನಿ ಕಂಡೀಷನ್, ಏನೇ ಇದ್ರೂ ರೀ ಅದು ಮಾತ್ರ ಸಕ್ಸಸ್ ಆಕೈತಿ. ಮಾಡ್ತೀನಿ ಅನ್ನೋರು ಒಟ್ಟು
ಅಷ್ಟ ಇದನ್ನ ಬಿಡುವಂಗೆ ಇಲ್ಲ ಅಂದ್ರೆ ಈಗ ನೋಡ್ರಿ ಒಂದು ಗುಡ್ಡ ಹತ್ತಬೇಕಾದ್ರೆ ಅಲ್ಲಿ ನೋಡಿ ಅಂಜಿ ಬರಬಾರ್ದ್ರಿ, ಕಣ್ಣು ಮ್ಯಾಲೆ ಎತ್ತಬಾರ್ದು. ನಮ್ಮ ಕಾಯಕ್ಕೆ ಮಡ್ಯಾಗ ಮಾಡ್ಕೋತಿರುವಂಗೆ ಇದ್ರೆ ಒಂದಿನ ಗುಡ್ಡನ ಕರ್ತೈತಿ, ಇದ್ಯಾವ ದೊಡ್ಡದಾಗದಿಲ್ರಿ. ಮಾಡ್ಬೇಕಂತೇಳಿ ಅದ್ರೊಳಗೆ ಶ್ರಮ ಇರ್ಬೇಕ್ರಿ, ಪ್ರಯತ್ನ ಇರ್ಬೇಕ್ರಿ. ಮೋದಿ ಅವ್ರಿಗೆ ಅನ್ಕ ಏನು ಹೇಳ್ರು ಕಡಿಮೆ ರೀ, ನಮ್ದು 7 ಜನ್ಮದ ಪುಣ್ಯನ ರೀ. ಈಗ ಅವ್ರ ಬಾಯಾಗ ಬರ್ಬೇಕಂದ್ರೆ ಮತ್ತು ನಾವು ಇಡೀ 7 ಕಂಡು ಸುತ್ತಿ ಬಂದಂಗೆ ಐತ್ರಿ. ಇದಕ್ಕಿಂತ ಸಂತೋಷದ ಕ್ಷಣ ಮತ್ತೊಂದಿಲ್ರಿ. ಅವ್ರಿಗೆ ಏನು ಹೇಳ್ರು ಕಡಿಮೆನ ರೀ. ಎಷ್ಟು ಧನ್ಯವಾದ ಹೇಳ್ರು ಕಡಿಮೆ ರೀ, ಎಷ್ಟು ಚಿರುಣಿಯಾಗಿದ್ರು ಕಡಿಮೆನ ರೀ. ಧನ್ಯವಾದ मोदी जी, धन्यवाद.